ಬನ್ನಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಮಧ್ಯಾಹ್ನತ್ತು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಜಾಸ್ತಿಯಾಗಿ. ನಂತರದಲ್ಲಿ ಈ ವಿಡಿಯೋ ಬಂದುಬಿಟ್ಟು ರಾತ್ರಿ ವಿಡಿಯೋ ನೋಡಿ. ನಿನ್ನೆ ನೈಟ್ ವಿಡಿಯೋ ನೈಟಿಗೆ ಆಗಿ ನಾನು ಊಟಕ್ಕಾಗಿ ರಾತ್ರಿಗೆ ಟೊಮೆಟೊ ಬಾತ್ ಮಾಡಬೇಕಂತ ಅಂದ್ಕೊಂಡು ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಲೋಟದಷ್ಟು ಅಕ್ಕಿನ ನಾನು ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ನೆನಿಲಿ ಒಂದು ಹಾಫ್ ಆನ್ ಅವರ್ ಅಂಥೇಳಿ ನಾನು ನೆನೆಸ್ಲಿಕ್ಕೆ ಇಟ್ಬಿಟ್ಟು ಈಗ ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕರೆಂಟ್ ಕೂಡ ಪದೇ ಪದೇ ತೆಗಿತಾ ಇದ್ದಾರೆ ನೋಡಿ. ಹಾಗಾಗಿ ಕರೆಂಟ್ ಕೂಡ ಹೋಗಿತ್ತು ಅಂತಲೇ ಹೇಳ್ಬೋದು, ಬರೋದು ಹೋಗೋದೇ ಇತ್ತು. ಹಾಗೆ ಸ್ವಲ್ಪ ತರಕಾರಿ ಹೆಚ್ಕೊಂಡ್ಬಿಟ್ರೆ ಅಕ್ಕಿ ಕೂಡ ನೆನೆಯುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೋಬೋದಲ್ಲ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಮನೆಯವರು ಕೂಡ ಹೊರಗೆ ಹೋಗಿದ್ರಲ್ಲ, ಅವರು ಕೂಡ ಬಂದರು ನೋಡಿ. ಬಂದ ನಂತರ ಹೇಳಿದರು, ಇಲ್ಲ ನಾಳೆ ಒಂದು ಪೂಜೆ ಇದೆ, ಆ ಪೂಜೆಗೆ ನೀನು ಮಗಳು ಹೋಗಿ ಬರ್ರಿ, ಮೊದಲೇ ಬೇರೆ ಆರಾಮಿಲ್ಲ ಅಂತೇಳಿ ಹೇಳ್ತಾ ಇದ್ದೆಲ್ಲ. ಹಾಗಾಗಿ ಅಮ್ಮ ಕೂಡ ಫೋನ್ ಮಾಡಿದರು, ಹೋಗಿ ಬರ್ರಿ ಸ್ವಲ್ಪ ಆರಾಮ ಅಂತ ಅನಿಸುತ್ತಾ ನಿಮಗೂ ಕೂಡ ಹೊರಗಡೆ ಹೋಗಿ ಬಂದಾಗ ಅಂತಂದರು. ಆಯ್ತು ಹೇಳ್ರಿ ನೋಡೋಣ, ಬೆಳಗ್ಗೆ ಆಗಲಿ ನೋಡೋಣ ಅಂತಂದು ಅಂದ್ಕೊಂಡು ನಾನು ತರಕಾರಿ ಹೆಚ್ಚಲಿಕ್ಕೆ ಅಂತೇಳಿ ಒಳಗಡೆ ಬಂದೆ ನೋಡಿ. ತರಕಾರಿ ಹೆಚ್ಚಬೇಕಾದ್ರೆ ಅದೇ ಟೈಮ್ನಲ್ಲಿನೇ ಮತ್ತೆ ಒಬ್ಬರು ನಮ್ಮ ಅತ್ತೆಯವರು ಫ್ರೆಂಡ್ ಫೋನ್ ಮಾಡಿದರು. ಇಲ್ಲ ನಿಮ್ಮ ಅತ್ತೆಯವ್ರಿಗೆ ಫೋನ್ ಮಾಡಿದ್ರಂತೆ ನಾಳೆ ಪೂಜೆಕ್ಕಾಗಿ, ಬಟ್ ಊರಾಗಿಲ್ಲಲ್ಲ, ಪ್ರಿಯಾಗಿ ಹೇಳ್ತೀನಿ ಬರ್ತಾಳ ಅಂಥೇಳಿ ಹೇಳಿದ್ರಂತೆ. ಹಾಗಾಗಿ ಆಯ್ತು ಹೇಳ್ರಿ ಬರ್ತೀನಿ ಅಂತಂದೆ. ಟೈಮ್ ಬಂದು 12:30, ಯಾವಾಗಲೂ ಹೋಗ್ತೀವಲ್ಲ ಅದೇ ಟೈಮಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಅವರು. ಹ್ಞೂ ಅಂಥೇಳಿ ಮಗಳಿಗೆ ಕೂಡ ಹೇಳಿ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ. ನಾನು ನಾಳೆ ದಿನ ಪೂಜೆಗೆ ಹೋಗೋಣ ಪುಟ್ಟ, ಇಬ್ಬರಿಗೂ ಆರಾಮಿಲ್ಲಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಬಂದು ದೇವ್ರದ್ದು ದರ್ಶನ ಅದೆಲ್ಲ ಮಾಡ್ಕೊಂಬಂದ್ರೆ ನಮಗೂ ಸ್ವಲ್ಪ ಆರಾಮಾಗುತ್ತೆ ಅಂತ ಅಂದೆ. ಓಕೆ ಅಮ್ಮ ಅಂತ ಹೇಳಿದ್ಲು ನೋಡಿ. ಅದಾದ ನಂತರ ಈಗ ಈರುಳ್ಳಿ, ನಂತರ ಟೊಮೆಟೊ, ಹಸಿಮೆಣಸಿಕಾಯಿ ಎಲ್ಲ ಕೂಡ ಕಟ್ ಮಾಡಿಕೊಂಡೆ ನಾನು. ಇಳಿಗೆ ಸ್ವಲ್ಪ ಏನಂತಾರೆ ಶಾರ್ಪ್ ಕಡಿಮೆ ಆಗಿತ್ತು ನೋಡಿ ಅದು, ಹಾಗಾಗಿ ಚಾಕುನಿಂದನೇ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡೆ. ಈಗ ಟೊಮೆಟೊ ಬಾತ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಆಲ್ರೆಡಿ ತುಂಬ ವೀಡಿಯೋದಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬಾತ್ ಮಾಡೋದನ್ನು, ಬಟ್ ಪ್ರತಿ ಒಂದು ಸಾರಿ ಮಾಡಿದಾಗೂ ಒಂದೊಂದು ಸಾರಿ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ ನೋಡಿ. ಹಾಗಾಗಿ ಯಾಕೆ ತೋರಿಸ್ಬಾರ್ದು ವಿಡಿಯೋದಲ್ಲಿ, ಒಂದು 10 ನಿಮಿಷದಲ್ಲೇ ಆಗುವಂಥ ಟೊಮೆಟೊ ಬಾತ್ ನೋಡಿ. ಇದು ಏನು ರುಬ್ಬೋದಿಲ್ಲ, ಏನಿಲ್ಲ, ಮಿಕ್ಸಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಏನಂತಾರೆ ತರಕಾರಿ ಹೆಚ್ಕೊಂಡು ಮಸಾಲ ಕೂಡ ನಾನು ಜಾಸ್ತಿ ಹಾಕಲಿಲ್ಲ ನೋಡಿ, ಯಾಕಂದರೆ ಸ್ವಲ್ಪ ಮೊದಲೇ ಆರಾಮಿಲ್ಲ ಅಂತ ಅನಿಸ್ತಿತ್ತಲ್ಲ, ಹಾಗಾಗಿ ತುಂಬ ಖಾರ ಇದ್ದರೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈಗ ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಮೊದಲಿಗೆ ಬಂದುಬಿಟ್ಟು ಎಣ್ಣೆ ಹಾಕಿ, ನಂತರ ಜೀರಿಗೆ, ಸಾಸಿವೆ, ಕರಿಬೇವೆಲ್ಲ ಹಾಕಿಬಿಟ್ಟು, ನಂತರ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕಿದೆ ನಾನು, ಯಾಕಂದರೆ ಅಷ್ಟೇನು ಖಾರ ಇಲ್ಲ ಮೆಣಸಿಕಾಯಿ ಅಂಥೇಳಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕಿದೆ ನೋಡಿ. ಸ್ವಲ್ಪ ಒಂದು 5 ರಿಂದ 8 ನಿಮಿಷ ಬೆಂದ ನಂತರ ನಾನು ಈಗ ಏನು ಮೆಜರ್ಮೆಂಟ್ ಏನು ತೊಗೊಂಡಿದ್ನಲ್ಲ ಅಕ್ಕಿನ 1 ಲೋಟಕ್ಕೆ 2 ಮೇಲೆ ಸ್ವಲ್ಪ ನೀರು ಹಾಕಿದ್ದೆ ನೋಡಿ ನಾನು. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ಹೋಳಷ್ಟು ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಇರಲಿ, ಬಾಯಿ ಕೂಡ ಟೇಸ್ಟ್ ಬರುತ್ತೆ ಅಂಥೇಳಿ ಉಪ್ಪು ಚೆಕ್ ಮಾಡಿದ್ದೆ ನಾನು. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ನೋಡಿ, ಅದು ಕೂಡ ಉಪ್ಪು ಹಾಕಿದೆ ನಾನು ಒಂದು ಸ್ವಲ್ಪ. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಅಂತ ಅನ್ಕೋತೀನಿ ನಾನು. ನಂತರದಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಅಕ್ಕಿ ಹಳಿವಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕಾಗತ್ತೆ ನೋಡಿ, ಹೊಸವಿದ್ದರೆ ಸ್ವಲ್ಪ ಕಡಿಮೆ ಹಾಕಿದರೂ ಕೂಡ ಪರವಾಗಿಲ್ಲ. ಈಗ 1 ರಿಂದ 2 ವಿಜಿಲ್ ಬಂದ ನಂತರ ನಾನು ತೆಗೆದುಬಿಟ್ಟು ಓಪನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಟೈಮ್ ಬಂದು 8:40 ಆಗಿದೆ ನೋಡಿ. ಕರೆಂಟ್ ಕೂಡ ಬಂದಿದೆ ನೋಡಿ ಹೊರಗಡೆ. ಹಾಗೆ ವಿಡಿಯೋ ಮಾಡಿಕೊಂಡೆ ಬಂದಿದ್ದಕ್ಕಾಗಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಸೊಳ್ಳೆಗಳು ಜಾಸ್ತಿ ಬಂದುಬಿಡ್ತವೆ ಈ ಟೈಮಲ್ಲಿ ಅಂತಂದು ಹೊರಗಡೆ ಹೋಗಲಿಲ್ಲ ನೋಡಿ. ಹಾಗೆ ಮಗಳಿಗೆ ಕೂಡ ಹಣ್ಣು ಹೆಚ್ಚಿ ಕೊಟ್ಟಿದ್ದೆ ನಾನು ಸ್ವಲ್ಪ ತಿನ್ನಲಿ ಅಂಥೇಳಿ. ಹಾಗೆ ಅವಳು ಕೂಡ ಟಿ ವಿ ನೋಡ್ಕೊತಾನೆ ಕೂತ್ಕೊಂಡಿದ್ಲು. ನಂತರ ಅಡುಗೆ ಕೂಡ ಆದ ನಂತರ ಅವಳಿಗೆ ಕೂಡ ಊಟಕ್ಕೆ ಹಾಕ್ಕೊಡೋಣ ಅಂತ ಈಗ ಊಟಕ್ಕೆ ಕೂಡ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಏನೋ ಫೋನ್ ಬಂತಂತೇಳಿ ಹೊರಗಡೆ ಹೋಗಿದ್ದರು. ಹಾಗಾಗಿ ಈಗ ವಿಜಿಲೆಲ್ಲ ಆರಿತ್ತಲ್ಲ, ಸೀಟಿ ಎಲ್ಲ ಬಂದಿತ್ತಲ್ಲ 2 ಅಂಥೇಳಿ ಆರಿದೆಯಲ್ಲ ಅಂತಂದು ನೋಡಿಕೊಂಡು ಮಗಳಿಗೆ ಕೂಡ ಹಾಕ್ಕೊಡೋಣ, ಯಾಕಂದರೆ ಇನ್ನು ಗುಳಿಗೆ ಕೂಡ ಇದ್ವಲ್ಲ ತಗೊಳ್ಳೋದು. ಹಾಗಾಗಿ ಅವಳಿಗೆ ಹಾಕ್ಕೊಟ್ಟು ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರೆ ಆಯ್ತಂತ ಬಂದು ನೋಡಿದ ತಕ್ಷಣ ತುಂಬ ಸೂಪರಾಗಿ ಬಂದಿತ್ತು ಟೊಮೆಟೊ ಬಾತ್. ಇಷ್ಟ ಆಯಿತು ನನಗೇನು, ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿಯೇ ಇತ್ತಂತಲೇ ಹೇಳ್ಬೋದು ನೋಡಿ. ಹೇಳಿದ್ನೆಲ್ಲ ಸ್ವಲ್ಪ ನೀರು ಜಾಸ್ತಿ ನಾವು ಹಾಕ್ತೀವಿ, ನಿಮಗೆ ಉದುರ್ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ನೋಡಿ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಕಲರು ನಂತರ ಟೇಸ್ಟ್ ಕೂಡ ಸೂಪರಾಗಿತ್ತು ನೋಡಿ. 1 ಟೈಮ್ ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು ಇದನ್ನು. ಬನ್ನಿ ಫ್ರೆಂಡ್ಸ್, ಈಗ ಊಟ ಆದಮೇಲೆ ನನ್ನ ನಂತರದಲ್ಲಿ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದ ನಂತರ ನೋಡಿ ಬರೀ ಅನ್ನ ಕೂಡ ಆಗುತ್ತಂತೇಳಿ
ಹಪ್ಪಳ ಕೂಡ ನಾನು ಸುಟ್ಟಿದ್ದಿತ್ತು. ಅಂದ್ರೇನು ಅದು ಸ್ಟ್ಯಾಂಡ್ ಇದೆ ನೋಡಿ ಹಪ್ಪಳ ಸುಡೋದು, ಬಟ್ ಎಲ್ಲಿಟ್ಟಿನೇ ಸಿಗ್ತಾಯಿಲ್ಲ ಅದು. ಈಗ ಪೇಷನ್ಸ್ ಇಲ್ಲ ಹುಡ್ಕೋದಂಥೇಳಿ ಗ್ಯಾಸ್ ಮೇಲೇ ಡೈರೆಕ್ಟಾಗಿ ನನಗೊಂದು ನಮ್ಮನೆಯವ್ರಿಗೊಂದೊಂದು ಹಪ್ಪಳ ಒಂದು ಸುಟ್ಟೆ ನೋಡಿ. ಅನಿಲ್ ಹಪ್ಪಳ ಇವು, ಏನು ಮನೆಯಾಗ ಮಾಡಿದ್ದೇನಲ್ಲ. ನಂತರದಲ್ಲಿ ನನ್ನ ಮಗಳು ಕೂಡ ತಿನ್ನೋದಿಲ್ಲಕ್ಕಿ, ಹಾಗಾಗಿ ನಾನೀಗ ಎಲ್ಲ ಹಾಕ್ಕೊಂಡು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡು ಮಗಳಿಗೆ ಕೂಡ ಕೊಡೋಣ, ನೋಡೋಣ ಏನು ಹೇಳ್ತಾಳ ಅಂತೇಳಿ. ವೀಡಿಯೋಗಾಗಿ ಸ್ವಲ್ಪ ಜಾಸ್ತಿನೇ ರೈಸ್ ಹಾಕಿಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಮಗಳಿಗೆ ಕೂಡ ಕೊಟ್ಟು ಬರೋಣ ಬನ್ನಿ ಏನಂತಾಳೆ ನೋಡೋಣ ಅಂತ. ನೋಡಿದ್ರಲ್ಲ, ವೀಡಿಯೋಕ್ಕಾಗಿ ನಾನು ಅಷ್ಟು ರೈಸ್ನ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡೆ. ಹಾಗೆ ನೋಡೋಣ ಟಿ ವಿ ನೋಡ್ಕೊತ ತಿಂದ್ರೆ ತಿನ್ನಲಿ ಅಂಥೇಳಿ ತೊಗೊಂಡೋಗಿದ್ದೆ ಊಟ ಮಾಡಲಿ ಅಂತೇಳಿ. ಬಟ್ ಆಕೆ ಅಬ್ಸರ್ವ್ ಮಾಡಿಬಿಟ್ಲು ನೋಡಿ. ಆರಾಮಿದ್ದಾಗೇ ಚೆನ್ನಾಗಿ ತಿನ್ನಲ್ಲ, ಇನ್ನು ಆರಾಮಿಲ್ಲ ಮೊದಲೇನು ಎಷ್ಟು ತಿಂತಾಳಂತ ಅಂದ್ಕೊಂಡು ಈಗ ಒಂದು ಸ್ವಲ್ಪ ಎತ್ತಿಟ್ಟು ನಂತರ ಒಂದು ಸ್ವಲ್ಪನೇ ಹಾಕ್ಕೊಂಡು ಹೋದೆ ನೋಡಿ. ಇದರಲ್ಲೇ ಇನ್ನೂ ಬಿಟ್ಟಿದ್ಲು, ಅದು ವೀಡಿಯೋ ಮಾಡ್ಕೋಬೇಕಂದ್ರೆ ಮರ್ತೋಗ್ಬಿಟ್ಟೆ ನಾನು. ಇದರಲ್ಲಿನೇ ಇನ್ನೂ 2-3 ತುತ್ತು ಆಗೋಷ್ಟು ಕೂಡ ಬಿಟ್ಟಿದ್ಲು ನೋಡಿ ಅವಳು. ಹಾಗಾಗಿ ಊಟ ಕೂಡ ಮುಗಿಸಿದ್ವಿ ನೋಡಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ. ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದಿದ್ದೆ ನೋಡಿ. ಎದ್ದು ಸ್ನಾನ, ನಂತರ ಟೀ ಕೂಡ ಆಯಿತು, ನಂತರ ಟಿಫನ್ ಕೂಡ ಆಯ್ತು ನೋಡಿ. ಅದಾದ ನಂತರ ಈಗ ಒಂದು ಸ್ವಲ್ಪ ಸ್ನಾನ ಕೂಡ ಮಾಡಿದೆ ನಾನು, ತಲೆ ಮೇಲೆ ಸ್ನಾನ ಕೂಡ ಮಾಡಿದೆ ನೋಡಿ. ತುಂಬ ದಿನಗಳಾಗಿತ್ತು, ಅಂದರೆ ಒಂದು 4-5 ದಿವಸನೇ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ. ಹಾಗಾಗಿ ತಲೆ ಮೇಲೆ ಸ್ನಾನ ಕೂಡ ಮಾಡಿದೆ. ಅದಾದ ನಂತರ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನಂತೇಳಿ ಹೇಳ್ತೀನಂತ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮಗಳು ಕೂಡ ಬಾ ಅಂತ ಹೇಳಿದ್ದೀನಿ, ಯಾಕಂದರೆ ಸ್ವಲ್ಪ ಇಬ್ಬರಿಗೆ ಕೂಡ ಆರಾಮಿಲ್ಲಲ್ಲ. ಹಾಗಾಗಿ ಒಂದು ಪೂಜೆಗೆ ಹೋಗ್ತಾಯಿದ್ದೀನಿ ನೋಡಿ. ಯಾವ ಪೂಜೆ ಏನಂತೇಳಿ ಹೋಗಿ ಬಂದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಂತ. ಬನ್ನಿ ಫ್ರೆಂಡ್ಸ್. ಈಗ ಅದಕ್ಕಿಂತ ಮೊದಲು ಬಂದು ನಮ್ಮ ಅತ್ತೆಯವರ ನೆಗಣ್ಣಿ, ಅಂದರೆ ನಮ್ಮ ಕಾಕು ಅಂತೇನೆ, ನಮ್ಮ ಆಂಟಿ ಅಂತ ಕರಿತೀನಲ್ಲ, ಜಯನಗರದಾಗ ಇರ್ತಾರೆ ಅವರು ಕೂಡ ಬೆಳಿಗ್ಗೆ ಫೋನ್ ಮಾಡಿದರು. ಒಂದು ಸ್ವಲ್ಪ ಅವರಿಗೂ ಕೂಡ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿದೆ ಅಂತ ನೋಡಿ ಈ ತಂಪಿಗೆ. ಹಾಗಾಗಿ ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು, ಡಾಕ್ಟ್ರ್ ಇದ್ದಾರನ ಅಂತ ಕೇಳಿದರು. ನಾವೇನು ಹೋಗ್ತೀವಲ್ಲ ಫ್ಯಾಮಿಲಿ ಡಾಕ್ಟ್ರು, ಅವರು ಕೂಡ ಅಲ್ಲೇ ತೋರಿಸ್ತಾರೆ ನೋಡಿ. ಹಾಗಾಗಿ ಡಾಕ್ಟ್ರ್ ಜಾಸ್ತಿ ಇರೋದಿಲ್ಲ, ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ಮಗ ಇರ್ತಾರಲ್ಲ ಅಲ್ಲಿ ಇರ್ತಾರೆ. ಹಾಗಾಗಿ ನನಗೆ ಕೇಳಿದ್ರು ನೋಡಿ ಅವರು ಇದ್ದಾರೇನೋ ಡಾಕ್ಟ್ರು ಅಂತಂದು. ನಾನು ಕೂಡ ಹೋಗಿ ಬಂದೆ ರೀ, ಮೊನ್ನೆ ಇದ್ದರು, ಹೋಗಿ ಬರ್ರಿ ನೀವು ಕೂಡ ಅಂತಂದೆ. ಓಕೆ, 10:30-11 ಗಂಟೆ ಸುಮಾರು ಬರ್ತೀನಿ ನಾನು, ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಿ. ಹೋಗಿ ಬಂದಮೇಲೆ ನಿನಗೊಂದು ಸ್ವಲ್ಪ ಫೋನ್ ಮಾಡ್ತೀನಿ, ಹೊರಗಡೆ ಮಾರ್ಕೆಟಿಗೆ ಹೋಗೋದಿದೆ, ಹೋಗೋಣ ಅಂತ ಇಬ್ಬರು ಸೇರಿ ಅಂತ ಹೇಳಿದರೆ. ಯಾವಾಗ ಪ್ರತಿ ಸರಿ ಹೋದ್ರೂ ಅವರು ಮಾರ್ಕೆಟಿಗೆ ನನಗೆ ಫೋನ್ ಮಾಡಿ ಕೇಳ್ತಾರೆ, ಅವರು ಸ್ವಲ್ಪ ಫ್ರೀ ಇದ್ದರೆ ರೆಡಿಯಾಗಿರು, ಇಬ್ಬರು ಸೇರಿ ಹೋಗೋಣ ಅಂಥೇಳಿ. ಅದೇ ರೀತಿ ಇವತ್ತು ಕೂಡ ಫೋನ್ ಮಾಡಿದ್ರು ಬೆಳಗ್ಗೆ ಅವರು, ರೆಡಿಯಾಗು ಹೋಗೋಣ ಅಂತ ಮಾರ್ಕೆಟಿಗೆ, ಡಾಕ್ಟ್ರ್ ಹತ್ರ ನಾನು ತೋರಿಸ್ಕೊಂಡ್ಮೇಲೆ ನಿಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. 10:30-11 ಗಂಟೆಗೆ ಫೋನ್ ಬರುತ್ತೆ ನೋಡಿ. ಈಗ ಅವಾಗಲೇ ಟೈಮ್ ಬಂದು 10:30 ಆಯಿತು. ರೆಡಿ ಕೂಡ ಆಗಬೇಕು. ಹಾಗಾಗಿ ಬೇಗ ರೆಡಿಯಾಗಿ ಮತ್ತೆ ಹೋಗ್ಬಿಟ್ರೆ ನಿಮ್ಮ ಹತ್ರ ಮಾತಾಡೋದಾಗಲ್ಲ. ಹಾಗಾಗಿ ಮಾತಾಡಿಬಿಟ್ಟು ರೆಡಿ ಆಗೋಣ ಅಂಥೇಳಿ. ಕೂದಲ ಕೂಡ ಏನೋ ಒದ್ದಿದ್ದಾವೆ ನೋಡಿ, ಒರೆಸ್ಕೋಬೇಕು. ಮತ್ತು ಫೋನ್ ಏನಾದರೂ ಬಂದರೆ ಮಾತಾಡೋದು ಕೂಡ ಆಗಲ್ಲ ಅಂತ ಮಾತಾಡ್ತಾಯಿದ್ದೀನಿ ಈಗ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಭಾಳ ದಿನಗಳ ನಂತರನೇ ಅಂತ ಹೇಳ್ಬೋದು, 8-10 ದಿವಸ ಆದ ನಂತರ ಇವತ್ತು ನಾನು ನಮ್ಮ ಮನೆಯಿಂದ ಕೆಳಗೆ ಇಳಿತಾ ಇದ್ದೀನಿ ನೋಡಿ. ಯಾಕಂದರೆ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಎಲ್ಲಿಗೆ ಹೋಗೇ ಇದ್ದಿಲ್ಲ ನಾನು. ಬನ್ನಿ, ಏನು ತೊಗೋತಾರೆ ಏನನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ನಂದೇನು ತೊಗೊಳೋದಿಲ್ಲ ನೋಡಿ, ಯಾಕಂದರೆ ಮೊನ್ನೆನೇ ನಾನು ಸ್ವಲ್ಪ ಎಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ದೆ. ಬಟ್ ಹೋಗಿದ್ರು ನಾನು ಪ್ರತಿ ಸರಿ ಹೋದಾಗೂ ಏನೂ ತೊಗೋಬೇಕಂತೇನಿಲ್ಲ, ನಾನು ಜಾಸ್ತಿ ಏನೂ ತೊಗೊಳ್ಳೋದೂ ಇಲ್ಲ. ಎಮರ್ಜೆನ್ಸಿ ಇದ್ರಷ್ಟೇ, ಏನಾದರೂ ಅವಶ್ಯವಾಗಿ ಬೇಕು ಅಂದ್ರಷ್ಟೇ ನಾನು ತೊಗೊಂಡಿರ್ತೀನಿ ನೋಡಿ, ಇಲ್ಲಾಂದ್ರೆ ಏನಿಲ್ಲ. ಹಾಗಾಗಿ ಈಗ ಅವ್ರು ಏನು ತೊಗೋತಾರೆ ಏನನ್ನೋದು ಕೂಡ ನೋಡೋಣ ಅಂತ. ನನಗೂ ಗೊತ್ತಿಲ್ಲ, ಮಾರ್ಕೆಟಿಗೆ ಹೋಗೋಣ ಅಂತ ಅಷ್ಟೇ ಹೇಳಿದ್ರು ಅವರು ಫೋನ್ ಮಾಡಿ. ಹೋಗಿ ಬರ್ತೀವಿ. ಅಲ್ಲಿಗೆ ಹೋಗಿ ಬಂದ ನಂತರ ನೀನು ಕೂಡ ರೆಡಿಯಾಗೇ ಬಂದುಬಿಡು, ಅಂದರೆ ಸಾರಿ ಹಾಕ್ಕೊಂಡೇ ಬಂದುಬಿಡು. ಹಾಗೆ ಪೂಜೆಗೆ ಕೂಡ ಹೋಗ್ಬೋದಲ್ಲ, ಲೇಟ್ ಆತಂದ್ರೆ ನೀನು ಕೂಡ ಹೋಗ್ಬೋದು ಪೂಜಕ್ಕೆ ಅಂತಂದು ಹೇಳಿದ್ದಾರೆ ಅವರು. ಆಯ್ತು ಹೇಳ್ರಿ, ರೆಡಿ ಆಗ್ತೀನಿ ಅಂತ ಹೇಳಿದ್ದೀನಿ ನಾನು. ಡ್ರೆಸ್ ಹಾಕ್ಕೊಂಡು ಹೋಗಿ ಬಂದ ನಂತರ ಸಾರಿ ಉಟ್ಕೊಂಡು ಪೂಜೆಗೆ ಹೋದ್ರತ ಅಂದ್ಕೊಂಡೆ. ಬಟ್ ಲೇಟ್ ಆದರೆ ಅದೇ ಸಾರಿ ಮೇಲೇ ಹೋಗ್ಬೋದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಗಳಿಗೆ ಕೂಡ ರೆಡಿ ಆಗಂತ ಹೇಳಿದ್ದೀನಿ ನೋಡಿ. ಅವಳು ಕೂಡ ಎದ್ದಿಲ್ಲ, ಈಗ ಎಬ್ಬಿಸ್ತೀನಿ. ನೀರಿಗೆ ಕೂಡ ಇಟ್ಟಿದ್ದೀನಿ ನಾನು ಬಿಸಿನೀರಿಗೆ. ಬಿಸಿನೀರು ಕಾದ ನಂತರ ಅವಳು ಎಬ್ಬಿಸ್ಬಿಟ್ಟು ಟೀ ಅದೆಲ್ಲ ಕೊಟ್ಟು ಟಿಫನ್ ಹಾಕ್ಕೊಟ್ಟು ನಂತರ ಪೂಜೆ ಅಂತ ಹೇಳಿದ್ನಲ್ಲ, ಪೂಜೆ ಆದ ನಂತರ ಊಟ ಕೂಡ ಇರುತ್ತೆ ನೋಡಿ. ಹಾಗೆ ನಮ್ಮ ಅತ್ತೆಯವರು ಫ್ರೆಂಡ್ ಕೂಡ ಹೇಳಿದರು, ಮೊದಲೇ ಆರಾಮಿಲ್ಲ ಅಂತಿ, ಬಾ ಹೋಗಿ ಬರೋಣ, ಸ್ವಲ್ಪ ಚೇಂಜ್ ಅನಿಸುತ್ತೆ ಅಂತೇಳಿ. ಹಾಗೆ ಇನ್ನೊಬ್ಬರು ಆಂಟಿ ಕೂಡ ಫೋನ್ ಮಾಡಿದ್ರಿ ಈಗ ಬೆಳಿಗ್ಗೆ.
ಹೇಳಿದ್ದಾರೆ ನಿಮಗೂ ಕೂಡ ಪೂಜೆಗೆ ಬರ್ತೀಯಾ ಅಂಥೇಳಿ. ಹೌದ್ರಿ ಹೇಳ್ಯಾರಂತ್ರಿ, ಬರ್ತೀನಿ ನಾನು ಅಂತಂದು ಅಂದೆ. ಹಾಗಾಗಿ ಹೋಗಿ ಬರ್ತೀನಿ ನೋಡಿ. ಇನ್ನೂ ವಾಯ್ಸ್ ಕೂಡ ಸ್ವಲ್ಪ ಮೊದಲಿನ ಥರ ಏನು ಅಷ್ಟು ಕ್ಲಿಯರ್ ಇಲ್ಲ. ಓಕೆ ಐತೆ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಡೈಲಿ ರೂಟೀನ್ ನನ್ನ ವೀಡಿಯೋ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ಹಾಗೆ ತುಂಬ ದಿನಗಳೇ ಆಯಿತು ನೋಡಿ, ಎಷ್ಟು ಹೇಳಿದ್ನಲ್ಲ, ಏನು ಪ್ರತಿದಿನ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಬಟ್ ವ್ಯೂಸ್ ಕೂಡ ಬಹಳ ಕಡಿಮೆ ಬರ್ತಾಯಿದ್ದಾವೆ ನೋಡಿ. ಅಂಥ ಪರಿ ಏನು ಹೋಗಂಗಿಲ್ಲ. ಮೊದಲೆಲ್ಲ ಸ್ಟಾರ್ಟಿಂಗ್ 2,000 3,000 ಹೋಗ್ತಿದ್ವು ವ್ಯೂಸು. ಈಗ ತುಂಬ ಅಂದರೆ ತುಂಬ ಕಡಿಮೆ, ಅಂದರೆ 100 ಒಳಗನೆ ಹೋಗ್ತಾವೆ. ಜಾಸ್ತಿ ಯಾರೆಲ್ಲ ನೋಡ್ತೀರಾ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡೋರು. ಬನ್ನಿ ಫ್ರೆಂಡ್ಸ್, ಹೀಗೆ ಮಾತಾಡ್ಕೊಂಡು ನಿಂತರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ಹೋಗಿ ಬಂದ ನಂತರ ಮತ್ತೆ ಸಿಗ್ತೀನಂತ. ಸಾರಿ, ಈಗ ಮಾರ್ಕೆಟ್ಗೇನು ಹೋಗ್ತೀವಲ್ಲ ಅಲ್ಲಿ ಸಿಗ್ತೀನಂತ. ರೆಡಿ ಆದಮೇಲೆ ಒಂದು ಸರಿ ನಿಮ್ಮ ಜೊತೆ ನಾನು ಸಾರಿ ಯಾವ್ದು ಹಾಕ್ಕೊಂಡಿದ್ದೆ ಏನಂತೇಳಿ ಶೇರ್ ಮಾಡ್ತೀನಿ. ಸಿಂಪಲ್ ಸಾರಿ ಹಾಕ್ಕೋತೀನಿ ನೋಡಿ, ಮನೆಯಲ್ಲೇ ಪೂಜೆ ಇರೋದು. ಹಾಗಾಗಿ ಬನ್ನಿ. ತಲೆ ಮೇಲೆ ಸ್ನಾನ ಮಾಡಿದ್ದಿಲ್ಲಲ್ಲ, ಹಾಗಾಗಿ ಸ್ನಾನ ಮಾಡಿ ಎಲ್ಲ ಕೂದಲೆಲ್ಲ ಆರಿಸ್ಕೊಂಡು ನಂತರ ಸಿಂಪಲ್ಲಾಗಿ ಒಂದು ಸಾರಿ ಕೂಡ ಉಟ್ಕೊಂಡೆ ನೋಡಿ. ನಾನು ಪೂಜೆಕ್ಕೂ ಆಗುತ್ತಾ, ನಂತರ ಮಾರ್ಕೆಟಿಗೆ ಹೋಗಿ ಬರೋದು ಆಗುತ್ತಾ, ಮತ್ತು ಬಂದೆಲ್ಲಿ ಚೇಂಜ್ ಮಾಡೋದು ಟೈಮ್ ಇಲ್ಲ ಅಂದರೆ ಹೀಗೆ ಹೋಗ್ಬೋದಲ್ಲ ಅಂತ ಅಂದ್ಕೊಂಡು ಈಗ ಮಗಳಿಗೆ ಕೂಡ ನಾನು ಬರೋದ್ರೊಳಗೆ ರೆಡಿ ಆಗಂಥೇಳಿ ಈಗ ಹೋಗ್ತಾ ಇದ್ದೀನಿ ನೋಡಿ. ಆಗಲೇ ಫೋನ್ ಕೂಡ ಬಂದಿತ್ತು, ಆಸ್ಪತ್ರೆಯಲ್ಲಿದ್ದೀನಿ, ತೋರಿಸ್ಕೊಂಡಿದ್ದೀನಿ, ನೀನು ಒಂದು 5 ನಿಮಿಷ ಬಿಟ್ಟು ಬಂದುಬಿಡು ಅಂತೇಳಿ ನಮ್ಮ ಅತ್ತೆಯವರು ಫೋನ್ ಮಾಡಿದ್ರು. ಅಂದರೆ ನಮ್ಮ ಆಂಟಿ ಅಂತೇನು ಹೇಳ್ತೀನಲ್ಲ, ಅವ್ರು ಕೂಡ ಫೋನ್ ಮಾಡಿದ್ರು. ಆಯ್ತು ರೀ, ನಾನು ಕೂಡ ರೆಡಿಯಾಗಿದ್ದೀನಿ, ಬರ್ತೀನಿ ಅಂತೇಳಿ ಒಂದು ಸ್ವಲ್ಪ ಟೀ ಕೂಡ ಬಿಸಿ ಇಟ್ಟಿದ್ದೆ ನೋಡಿ. ಟೀ ಕುಡ್ದು ಹೋಗೋಣ, ಹಾಗೆ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತೇಳಿ ಈಗ ಹಾಗೆ ಸಾರಿ ಉಟ್ಕೊಂಡಿದ್ನೆಲ್ಲ, ಸಿಂಪಲ್ ಆದ ಒಂದು ಸಾರಿ ಕೂಡ ಉಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಟೀ ಕೂಡ ಕುಡಿತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಈಗ ಮಾರ್ಕೆಟಿಗೆ ಕೂಡ ಹೋಗೋಣಂತ. ಏನೇನು ತೊಗೋತಾರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ಬಳಿ ಕೂಡ ಏನು ಭಾಳಷ್ಟು ಬಳಿ ಹಾಕ್ಕೊಂಡಿದ್ನಲ್ಲ, ಅದು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಮ್ಮ ಮನೆಯವ್ರು ಕೂಡ ಅದ ಹೇಳ್ತಾಯಿದ್ರು, ಫೋನ್ ಬಂತಲ್ಲ ಹೋಗ್ಬೇಕಿತ್ತು ನೀನು ಅಂತ. ಆಯ್ತು ರೀ, ಟೀ ಕುಡಿದು ಹೋಗ್ತೀನಿ ಅಂತೇಳಿ. ಕಾರ್ಟೂನ್ ಚಾನಲ್ ನನ್ನ ಫೇವ್ರೇಟ್, ಯಾವಾಗಲೂ ನಾನು ಅದನ್ನೇ ನೋಡೋದು. ಸೀರಿಯಲು ಸಿನಿಮಾ ಜಾಸ್ತಿ ನೋಡೋದೇ ಇಲ್ಲ ನೋಡಿ, ನಾನು ಅದನ್ನೇ ನೋಡೋದು. ಹಾಗಾಗಿ ಅದನ್ನು ನೋಡ್ಕೋತಾನೆ ಟೀ ಕುಡಿದ್ಬಿಟ್ಟು ಈಗ ನಾನು ಆಸ್ಪತ್ರೆ ಕಡೆ ಹೋಗಬೇಕು. ಬಟ್ ಅವ್ರು ತೋರಿಸ್ಕೊಂಡು ನಿಂತ್ಕೊಂಡಿದ್ರು ಅವಾಗಲೇ ನಾವು ಹೋಗೋದ್ರೊಳಗೇ. ಈಗ ನಾನು ಕೂಡ ಹೋಗ್ತೀನಿ ನೋಡಿ. ಹಾಗೆ ನಮ್ಮ ಮನೆಯವ್ರು ಇದ್ರಲ್ಲ, ಮಗಳಿಗೆ ಕೂಡ ಸ್ವಲ್ಪ ರೆಡಿ ಮಾಡಿಸ್ಬಿಡಿ ನಾನು ಬರೋದ್ರೊಳಗೆ ಅಂತಂತ ಹೇಳಿದೆ. ಆಯಿತು ನೀನು ಹೋಗಿ ಬಾ ಅಂತೇಳಿ ಹೇಳಿದ್ರು ಅವರು. ಈಗ ನಾನು ಕೂಡ ಹೊರಡ್ತಾ ಇದ್ದೀನಿ ನೋಡಿ. ಯಾಕಂದರೆ ಫೋನ್ ಕೂಡ ಅಷ್ಟು ಚೆನ್ನಾಗಿ ರೀಚ್ ಆಗಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ನಾನು. ಹಾಗಾಗಿ ಹೋಗಿ ನಾನಾರಾಗಲಿ ಅವರಾಗಲಿ ನಿಂತ್ಕೊಂಡಿದ್ರೆ ಪರವಾಗಿಲ್ಲ ಅಂತೇಳಿ ಈಗ ಬೇಗ ಟೀ ಕುಡಿದು ಕೂಡ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಅಂತ. ಭಾಳ ದಿನಗಳ ನಂತರ ಈಗ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ನಾನೇನು ತೊಗೊಳೋದಿಲ್ಲ ನೋಡಿ, ತೊಗೊಳೋದಿದ್ದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ನೋಡಿ. ಈ ರೀತಿಯಾಗಿ ಪಿಂಕ್ ಕಲರ್ ಸಾರಿ ಆಲ್ರೆಡಿ ಭಾಳಷ್ಟು ವೀಡಿಯೋದಲ್ಲೆಲ್ಲ ನೋಡಿದ್ದೀರ. ಈ ಸಾರಿ ನೀವು ಒಂದು ಫಂಕ್ಷನಿಗಾಗಿ ತೊಗೊಂಡಿದ್ದಿತ್ತು ನಾನು ಇದನ್ನು. ಬನ್ನಿ ಈಗ ಹೋಗಿ ಬರೋಣ ಅಂತ. ಈಗೇನು ತೋರಿಸಿದ್ನಲ್ಲ ಆಸ್ಪತ್ರೆ ನೋಡೋದು, ಆಸ್ಪತ್ರೆ ನೋಡಿ ಅದು ತೋರಿಸ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡಿದ್ರು ಅವರು. ಹಾಗೆ ಆಟೋ ತೊಗೊಂಡು ನಾವು ಇಲ್ಲ ನಡ್ಕೊಂಡೇ ಹೋಗಿದ್ವಿ. ಬರಬೇಕಾದ್ರೆ ಆಟೋ ತೊಗೊಂಡು ಬಂದ್ವಿ ನೋಡಿ. ಹೇಳ್ತೀನಲ್ಲ, ಇಷ್ಟು ತಲೆ ಅಂದ್ರೆ ನನಗೆ. ಅವ್ರ ಹತ್ರ ಮಾತಾಡ್ಕೋತಾ ಕುತ್ಕೊಂಡ್ಬಿಟ್ಟಿನಿ, ಅಂಗಡಿಯವ್ರ ಹತ್ರ, ನಮ್ಮ ಆಂಟಿಯವ್ರ ಹತ್ರ. ಅವ್ರು ಏನು ತೊಗೊಂಡ್ರೆ ಅನ್ನೋದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿ ಏನಿಲ್ಲ ಫ್ರೆಂಡ್ಸ್, ಅಲ್ಲಿ ಏನು ಪಾತ್ರೆ ಸಾಮಾನು ಅಂಗಡಿಗೆ ಹೋಗಿದ್ವಿ, ಬಾಂಡೆ ಸಾಮಾನು ಅಂಗಡಿ ಅಂತೇನು ಹೇಳ್ತೀವಲ್ಲ ಅಲ್ಲಿಗೆ. ಅಲ್ಲಿ ಏನು ತೊಗೊಂಡ್ರೆ ಅಂತಂದರೆ ದೋಸೆ ಹಂಚು, ನಂತರ ಇಡ್ಲಿ ಪಾತ್ರೆ, ನಂತರ ಕಾಯಿ ಸುಲಿಯೋದು, ನಂತರ ಸ್ಪೂನ್ ಕೂಡ ತೊಗೊಂಡ್ರೆ ನೋಡಿ. ಇಷ್ಟು ಶಾಣಕ್ಕಿದ್ದೀನಿ ನಾನು. ಅಲ್ಲಿ ವೀಡಿಯೋ ಮಾಡ್ಕೋಬೇಕಂದೆ ಮರ್ತೋಗ್ಬಿಡ್ತು. ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ, ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು. ನಂತರ ಅವರೊಂದಿಷ್ಟು ಮೆಡಿಸನ್ ಬೇಕಾಗಿತ್ತಂತ, ಹಾಗಾಗಿ ಔಷಧ ಅಂಗಡಿ ಕೂಡ ಬಂದಿದ್ವಿ ನಾವು, ಗುಳಿಗೆ ಅಂಗಡಿ ಕೂಡ. ಅದಾದ ನಂತರ ಹೋಗಬೇಕಾದ್ರೆ ಮಾತಾಡ್ಕೊತಾ ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು, ತುಂಬ ಒಂದು 8-10 ದಿನ ಆದಮೇಲೆ ಹೊರಗಡೆ ಬಂದೆಲ್ಲ. ಹಾಗಾಗಿ ಈಗ ದುರ್ಗಮ್ಮನ ಜಾತ್ರೆ ಕೂಡ ಇದೆಯಲ್ಲ, ಮೊದಲಿಗೆ ಬಂದು ನಮ್ಮ ಗಂಗಾವತಿಯಲ್ಲಿ. ಹಾಗಾಗಿ ಎಲ್ಲ ರೆಡಿ ಮಾಡಿದ್ರು, ಅದನ್ನೇ ಮಾತಾಡ್ಕೋತಾ ನಮ್ಮ ಆಂಟಿಯವ್ರ ಜೊತೆ ಬರ್ತಾ ಇದ್ದೆ ನಾನು. ಯಾವಾಗಿದೆ ಏನು ರೀ ಜಾತ್ರೆ ಅಂತ ಮಾತಾಡ್ತಾ ಇದ್ದೆ. ಬಟ್ ಅವರು ಗುರ್ತಿಲ್ಲ ಅಂತಂದ್ರು. ನಾನು ಕೂಡ ನೋಡಿದೆ ನೋಡಿ, ಅಲ್ಲಿ ಬ್ಯಾನರ್ ಒಳಗೆ ಹಾಕಿದ್ರು 18ನೇ ತಾರೀಕು ದುರ್ಗಮ್ಮನ ಜಾತ್ರೆ ಇದೆ ಅಂಥೇಳಿ. ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ಲ, ಹಾಗೆ ಬರಬೇಕಾದ್ರೆ ನಾನು ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ. ನಮ್ಮ ಗಂಗಾವತಿಯಲ್ಲಿರುವಂಥ ದುರ್ಗಮ್ಮ ದೇವಿ, ಗ್ರಾಮ ದೇವತೆ ದುರ್ಗಮ್ಮ ದೇವಿ ಜಾತ್ರೆ ಕೂಡ ಇದೆ ನೋಡಿ 18ನೇ ತಾರೀಕು. ಇಲ್ಲೆಲ್ಲರೂ ಗಂಗಾವತಿಯಲ್ಲಿ ಇರೋರಿಗೆ ಅಂತ ಗುರ್ತಿರುತ್ತಾ, ಬೇರೆ ಊರವ್ರಿಗೆ ಗುರ್ತಿರೋಂಗಿಲ್ಲಲ್ಲ. ಹಾಗಾಗಿ ಹೇಳ್ತಾ ಇದ್ದೆ ನಾನು ನೋಡಿ. ಗಾಂಧಿ ಚೌಕ್ ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಂದು ನೋಡ್ತಾ ಇರ್ಬೋದು. ತುಂಬ ಕಲರ್ಫುಲ್ಲಾಗಿ, ತುಂಬ ಕೇಸರಿ ಕಲರಿಂದ
ಎಲ್ಲ ಅಲಂಕಾರ ಕೂಡ ಮಾಡಿದ್ರಂತಲೇ ಹೇಳ್ಬೋದು. ಈಗ ನಾವು ಇಲ್ಲಿ ಬಂದು ಗಾಂಧಿ ಚೌಕಲ್ಲಿ ಬಂದು ಆಟೋ ಕೂಡ ತೊಗೊಂಡು ಮನೆಗೆ ಹೋಗೋಣ. ಯಾಕಂದರೆ 12 ಗಂಟೆಯ 15-20 ನಿಮಿಷ ಆಗಿತ್ತು ನೋಡಿ. ಹಾಗಾಗಿ ನಾವು ಆಟೋ ಕೂಡ ತೊಗೊಂಡು ಹೋಗೋಣ ಬಾ ಅಂಥೇಳಿ ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಕೂಡ ನಾವು ಬಂದ್ವಿ. ಆ ಕಡೆ ನಮ್ಮ ಆಂಟಿಯವರು ಆಟೋ ಕೂಡ ಕೇಳ್ತಾ ಇದ್ರು. ಅವರು ನೋಡ್ತಾ ಇರ್ಬೋದು, ಇವರೇ ಬಂದು ನಮ್ಮ ಸಣ್ಣ ಅತ್ತೆಯವರು. ನಾವು ಕಾಕು ಅಂತ ಕರಿತೀವಿ ನೋಡಿ. ಕಾಕು ಅಂತಂದರೆ ಆಂಟಿ ಅಂತ ಲೆಕ್ಕ ಅದು. ಹಾಗೆ ಆಟೋದಲ್ಲಿ ಕುತ್ಕೊಂಡು ಕೂಡ ಒಂಚೂರು ವೀಡಿಯೋ ಕೂಡ ಎಲ್ಲ ಮಾಡಿಕೊಂಡು ಬರ್ತಾಯಿದ್ದೆ ನಾನು. ಆಮೇಲೆ ತರಕಾರಿ ಮನೆ ಮುಂದೆ ಸೀದಾ ಸುಜಾತನ ಗಾಡಿ ಮೇಲೆ ಮಕ್ಕಳ ಗಾಡಿ ಮೇಲೆ ಹೋಗ್ತಾರೆ. ಇನ್ನೇನು ಮಾರ್ಕೆಟ್ನಾಗ ಏನು ಚೇಂಜಸ್ ಗೊತ್ತಾಗೋದಿಲ್ಲ. ಮಾತಾಡ್ತಾನೆ ಬರ್ತಾಯಿದ್ವಿ. ಬಟ್ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಮುಂದೆ ಹೋಗಿತ್ತು ನೋಡಿ ಆಟೋ. ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿಬಿಡಿ, ಇಲ್ಲೇ ಇಳಿತೀನಿ ಅಂಥೇಳಿ ಇಳ್ಕೊಂಡು ನಾನು ಮನೆಗೆ ನಡ್ಕೊಂಡು ಬಂದೆ. ಬಂದ ನಂತರ ಪಾತ್ರೆ ತೊಳೆಯೋರು ಕೂಡ ಬಂದು ಕೂತ್ಕೊಂಡಿದ್ರು. ಬಟ್ ನಾನು ಗುರ್ತಿಡಿತಾರೆ ಬಿಡು ಅಂತಂದು ಅಂದ್ಕೊಂಡು ಹಾಗೆ ಹೋದೆ ನೋಡಿ. ಬಟ್ ಅವ್ರು ಎದ್ಕೊಂಬಿಟ್ಟಿದ್ರು ಅಂತ. ಏನಂತಂದರೆ, ಅಯ್ಯೋ ಅಕ್ಕ ಕೋತಿ ಬಂದವಂತ ಅಂದ್ಕೊಂಬಿಟ್ಟೆ ನಾನು, ಎದ್ಕೊಂಡೆ ಅಂತಂದ್ರೆ. ಇಲ್ಲವಾ ನಾನೇ ಹೇಳ ಅಂತೇಳಿ ಹೇಳಿದೆ. ಇಲ್ಲ ಈಗ ಬೆಳಿಗ್ಗೆ ಬಂದಿದ್ವಲ್ಲ, ಹಾಗಾಗಿ ಈಗೂ ಕೂಡ ಬಂದವ ಅಂತಂದು ಅಂದ್ಕೊಂಡೆ ನಾನು ಅಂತಂದ್ಲು. ಇಲ್ಲ ಹೇಳು, ಯಾಕಂದರೆ ನಮ್ಮನೆ ಹತ್ರ ಕೂಡ ತುಂಬ ಕೋತಿ ಬರ್ತಾವೆ ನೋಡಿ. ಪಾಪ ಭಾಳ ಎದುರಿದ್ರಂತ ಅನಿಸುತ್ತವ್ರು. ನಾನು ಕೂಡ ಏನಮ್ಮ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರಬೇಕಿತ್ತು. ಬಟ್ ಹಂಗೆ ಬಂದೆಲ್ಲ, ಹಾಗಾಗಿ ಎದ್ಕೊಂಡ್ರು ಅವರು. ಅವರಪ್ಪ ತೋರಿಸ್ತಾರೆ. ಸ್ವಲ್ಪ ಈಗಿನಂತ ಆಗ್ತಾನಲ್ಲ ಹುಡುಗ, ಏನು ಅನ್ಕೋತಾರ ಏನ ಅಂತಂದು ತೋರ್ಸಂಗಿಲ್ಲ. ಅವರಪ್ಪ ಎಲ್ಲ ವ್ಯಾಪಾರಸ್ಥರಲ್ಲ, ತೋರಿಸ್ತಾರೆ. ಇಲ್ಲೇ ಸ್ಟಾಪ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಹೋಗಿ ಬಂದ್ವಿ. ಅವರು ಆ ಕಡೆ ಮನೆಗೆ ಹೋದರು, ನಾನು ನಮ್ಮ ಮನೆಗೆ ಬಂದೆ. ಯಾಕಂದರೆ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಮನೆಗೆ ಬಂದು ಮಗಳು ಕರ್ಕೊಂಡು ಹೋಗೋಣ ಪೂಜಕ್ಕೆ ಅಂತ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬಂದೆ ಮನೆಗೆ. ಟೈಮ್ ನೋಡ್ತಿರ್ಬೋದು 12:30. ಈಗ ಇನ್ನೊಂದು 10 ನಿಮಿಷದಲ್ಲಿ ಫೋನ್ ಬರುತ್ತೆ, ಹೋಗ್ಬೇಕು ನೋಡಿ. ಮನೇಲೇ ಇದೆ ಅಂತ ಹೇಳಿದ್ನಲ್ಲ ಪೂಜೆ, ಹಾಗಾಗಿ ಟೈಮ್ ಆಗಿದ್ದರೆ ಅಲ್ಲೇ ಆಟೋ ಸ್ಟ್ಯಾಂಡ್ ಹತ್ರನೇ ಇಳಿದ್ಬಿಟ್ಟು ಹೋಗ್ತಿದ್ದೆ ನಾನು. ಇನ್ನೊಂದು 10 ನಿಮಿಷ ಇದೆಯಲ್ಲ ಅಂತಂದು ಮನೆಗೆ ಬಂದೆ. ಮನೆಗೆ ಬಂದ ನಂತರ ಈಗ ಮಗಳು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ಬೇಕು ಬರ್ತಾಳೆ ಇಲ್ಲ ಗೊತ್ತಿಲ್ಲ.